ನಮಸ್ಕಾರ ವೀಕ್ಷಕರೇ. ಕೊನೆಗೂ ಆಪ್ ನಾಯಕ ರಾಘವ್ ಚಡ್ಡಾ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಶಾಕ್ ಕೊಟ್ಟಿದ್ದಾರೆ. ಚಡ್ಡಾ ಮೇಲೆ ಪರಾಕ್ರಮ ತೋರಿಸಿ ಗೆದ್ದೆ ಅಂತ ಆಮ್ ಆದ್ಮಿ ಬೀಗ ಹೊತ್ತಲ್ಲಿ ಹಲವರ ನಿರೀಕ್ಷೆಯಂತೆಯೇ ಅವರು ಪಕ್ಷ ತೊರೆದು ಸೀದಾ ಬಿಜೆಪಿಗೆ ಬರೋ ನಿರ್ಧಾರ ಮಾಡಿದ್ದಾರೆ. ಕೇವಲ ಅವರು ಬಂದಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹೊಡೆತ ಬೀಳ್ತಾ ಇತ್ತೇನೋ, ಆದ್ರೆ ಅವರ ಜೊತೆಗೆ ಮುಕ್ಕಾಲು ವಾಸಿ ಆಮ್ ಆದ್ಮಿ ಸದಸ್ಯರನ್ನ ಬಿಜೆಪಿಗೆ ಸೇರಿಸೋ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ಸಹಜವಾಗಿಯೇ ಕುಗ್ಗಿರೋ ಆಮ್ ಆದ್ಮಿಗೆ ದುಬಾರಿ ಆಗ್ತಾ ಇದೆ. ಯಾವ ಕಾರಣಕ್ಕೆ ರಾಘವ್ ಚಡ್ಡಾ ಹಾಗೂ ಆಮ್ ಆದ್ಮಿ ನಡುವೆ ಜಟಾಪಟಿ ಶುರುವಾಗಿತ್ತು ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ರಾಘವ್ ಚಡ್ಡಾರನ್ನ ಉಳಿಸಿಕೊಂಡಿದ್ರೆ ಆಮ್ ಆದ್ಮಿಗೆ ಏನೆಲ್ಲ ಲಾಭ ಆಗ್ತಾ ಇತ್ತು ಅನ್ನೋ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಹೊತ್ತಲ್ಲಿ ಕೇಜ್ರಿವಾಲ್ ಮಮತಾರನ್ನ ಗೆಲ್ಲಿಸೋದಕ್ಕೆ ಬಂಗಾಳಕ್ಕೆ ಹೊರಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಅಗಾಧ ಜ್ಞಾನ ಇರಬೇಕು, ಅನುಭವ ಇರಬೇಕು, ಹಲವು ಘಟನೆಗಳನ್ನ ಫೇಸ್ ಮಾಡಬೇಕು. ಪರಿಪಕ್ವವಾದ ಬಳಿಕ ಒಂದು ದೊಡ್ಡ ಹುದ್ದೆಯನ್ನ ಅಲಂಕರಿಸಿ ಜನಸೇವೆ ಮಾಡುವವರು ಸದಾಕಾಲ ಜನರ ಮನಸ್ಸಲ್ಲಿ ಸ್ಥಾನ ಪಡಿತಾರೆ. ಇದು ಇಂಡಿಯನ್ ಪಾಲಿಟಿಕ್ಸ್ ನ ಫಾರ್ಮುಲಾ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಹೋಗಿ ಒಬ್ರು ದೊಡ್ಡ ಹುದ್ದೆಯನ್ನ ಅಲಂಕರಿಸಿ ಎಲ್ಲರ ಹುಬ್ಬೇರಿಸಿ ಈಗ ಮೂಲೆ ಸೇರಿದ್ದಾರೆ. ಅದ್ಯಾರು ಅಂತ ಕೇಳಿದ್ರೆ ಜನರು ಅರವಿಂದ್ ಕೇಜ್ರಿವಾಲ್ ಅಂತ ಉತ್ತರ ಕೊಡ್ತಾರೆ. ಹೋರಾಟ ಮಾಡಿದ್ದು ಅಣ್ಣಾ ಹಜಾರೆ, ಅದನ್ನ ಟ್ಯಾಕಲ್ ಮಾಡಿ ಪಕ್ಷ ಕಟ್ಟಿ ಸಿಎಂ ಆಗಿ 10 ವರ್ಷಗಳ ಕಾಲ ಭಾರತದ ಹೃದಯ ಭಾಗದಲ್ಲಿ ಜಾಂಡ ಊರಿದ್ದು ಕೇಜ್ರಿವಾಲ್. ಚಿಕ್ಕ ದೆಹಲಿಯಿಂದ ದೊಡ್ಡ ಪಂಜಾಬ್ ವರೆಗೆ ಪ್ರಭಾವ ಬೀರೋದು ಸಣ್ಣ ಮಾತಲ್ಲ. ಆದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಬೇಕಾದ ದೊಡ್ಡ ಶ್ರಮದ ಬದಲು ಕೇಜ್ರಿವಾಲ್ ಸಣ್ಣತನ ಇನ್ನಷ್ಟು ಹೊಡೆತಗಳಿಗೆ ದಾರಿ ಮಾಡಿಕೊಟ್ಟಿದೆ. ತಮ್ಮ ಪಕ್ಷದ ಜೊತೆಗಿನ ಆಂತರಿಕ ಸಂಘರ್ಷದ ಬೆನ್ನಲ್ಲೇ ಸ್ವಲ್ಪ ಸೈಲೆಂಟ್ ಆಗಿದ್ದ ರಾಘವ್ ಚಡ್ಡಾ ಇಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಿಜೆಪಿಯತ್ತ ಮುಖ ಮಾಡಿರೋದಾಗಿ ಹೇಳಿದ್ದಾರೆ. ತಾವು ಮಾತ್ರವಲ್ಲದೆ ಆಮ್ ಆದ್ಮಿಯ 2/3 ರಾಜ್ಯಸಭಾ ಸದಸ್ಯರನ್ನು ಬಿಜೆಪಿಗೆ ಕರ್ಕೊಂಡು ಹೋಗೋದಾಗಿ ಕನ್ಫರ್ಮ್ ಮಾಡಿದ್ದಾರೆ. ರಾಘವ್ ಚಡ್ಡಾ ಜೊತೆಗೆ ಕಳೆದ 2 ವರ್ಷಗಳಿಂದ ಕೇಜ್ರಿವಾಲ್ ರನ್ನ ಎದುರಿಸಿಕೊಂಡು ಬಂದಿದ್ದ ಸ್ವಾತಿ ಮಲಿವಾಲ್, ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್, ಅಶೋಕ್ ಮಿತ್ತಲ್ ಹಾಗೂ ವಿಜಯ್ ಪಾಠಕ್ ಸೇರಿದಂತೆ ಇನ್ನೂ 3 ಒಟ್ಟು 8 ಜನ ಸದಸ್ಯರು ಬಿಜೆಪಿಗೆ ಬರ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಒಬ್ಬ ಹೋಗ್ಲಿ ಅಂದ್ಕೊಂಡಿದ್ದ ಆಮ್ ಆದ್ಮಿಗೆ ಇದು ದೊಡ್ಡ ಟೆನ್ಷನ್ ಅನ್ನ ತರಿಸ್ತಾ ಇದೆ. ಆಲ್ರೆಡಿ ರಾಜ್ಯಸಭೆಯಲ್ಲಿ ಬಿಜೆಪಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ಈಗ ಮತ್ತೆ 8 ಜನರ ಬೆಂಬಲ ಸಿಗ್ತಾ ಇರೋದು ಇನ್ನಷ್ಟು ಬಲವನ್ನ ಹೆಚ್ಚಿಸ್ತಾ ಇದೆ. ಅದರಲ್ಲೂ ಬರೋಬ್ಬರಿ 26 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿಯಿಂದ ರಾಜ್ಯಸಭಾ ಎಂಪಿ ಸಿಕ್ಕಿದಂತಾಗ್ತಾ ಇದೆ. ಇನ್ನು ಈ ಕುರಿತಂತೆ ಪ್ರೆಸ್ ಮೀಟ್ ಮಾಡಿ ಇದೆಲ್ಲಾ ವಿಚಾರಗಳನ್ನ ಒಂದೊಂದಾಗಿ ಹೇಳೋ ರಾಘವ್ ಚಡ್ಡಾ, ಆಮ್ ಆದ್ಮಿ ಪಕ್ಷಕ್ಕಾಗಿ ನಾನು ನನ್ನ ಜೀವನದ 15 ವರ್ಷಗಳನ್ನ ಮುಡಿಪಾಗಿಟ್ಟಿದ್ದೆ. ಪಕ್ಷಕ್ಕಾಗಿ ಎಲ್ಲಾ ರೀತಿಯಲ್ಲೂ ದುಡಿದಿದ್ದೆ. ನನ್ನ ರಕ್ತ ಹಾಗೂ ಬೆವರು ಎಲ್ಲವನ್ನೂ ಪಕ್ಷಕ್ಕಾಗಿ ಹರಿಸಿದ್ದೆ. ನನ್ನ ಯೌವನವನ್ನು ಪಕ್ಷಕ್ಕಾಗಿ ಮೀಸಲಿಟ್ಟಿದ್ದೆ. ಆದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ದೇಶದ ಹಿತಾಸಕ್ತಿಗಾಗಿ ದುಡಿಯೋ ಮನಸ್ಸಿಲ್ಲ, ಮೌಲ್ಯವನ್ನ ಕಳೆದುಕೊಂಡಿದೆ. ನಾಯಕರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಈಗ ಸಂಪೂರ್ಣವಾಗಿ ದಾರಿ ತಪ್ಪಿದ ಪಕ್ಷವಾಗಿದೆ. ಕಳೆದ ಕೆಲ ವರ್ಷಗಳಿಂದ ನನ್ನನ್ನ ನಾನೇ ವಿಮರ್ಶೆ ಮಾಡಿಕೊಂಡಾಗ ಸರಿಯಾದ ವ್ಯಕ್ತಿ ತಪ್ಪಾದ ಪಕ್ಷದಲ್ಲಿ ಇದ್ದೇನೆ ಅಂತ ಅನ್ನಿಸ್ಬಿಡ್ತು. ಆದ್ರಿಂದ ಇಂದು ಜನಸಾಮಾನ್ಯರಿಗೆ ಇನ್ನಷ್ಟು ಹತ್ತಿರವಾಗುವ ಸಲುವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾ ಇದ್ದೀನಿ. ಬಿಜೆಪಿಗೆ ಬೆಂಬಲ ಕೊಡೋದಕ್ಕೆ ಹಲವರು ಮುಂದಾಗಿದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಯಾಕೆ ರಾಘವ್ ಚಡ್ಡಾ ನಿರ್ಧಾರ ಆಮ್ ಆದ್ಮಿಗೆ ದುಬಾರಿ ಆಗುತ್ತೆ ಅನ್ನೋದನ್ನ ನೋಡೋ ಮುನ್ನ ಪಕ್ಷಕ್ಕೂ ರಾಘವ್ಗೂ ಯಾವ ವಿಚಾರಕ್ಕೆ ಜಟಾಪಟಿ ಶುರುವಾಗಿತ್ತು ಅನ್ನೋದನ್ನ ರೀಕಾಲ್ ಮಾಡಬೇಕಾಗುತ್ತೆ. ವಿಪಕ್ಷದಲ್ಲಿರೋ ಬಹುತೇಕ ನಾಯಕರು ಬೇಡದ ವಿಚಾರಗಳಿಗೆ ಆಡಳಿತ ಪಕ್ಷವನ್ನ ಟಾರ್ಗೆಟ್ ಮಾಡೋದು, ಎಲ್ಲದನ್ನೂ ವಿರೋಧಿಸೋದು, ದೇಶದ ಹಿತಾಸಕ್ತಿಯ ವಿರುದ್ಧ ನಿಂತು ಗಲಭೆ ಎಬ್ಬಿಸೋದ್ರಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ, ರಾಘವ್ ಚಡ್ಡಾ ಮಾತ್ರ ಔಟ್ ಆಫ್ ದ ಟಾಪಿಕ್ ಅನ್ನೋ ಹಾಗೆ 100ಕ್ಕೆ 100 ಜನಸಾಮಾನ್ಯರ ಜೀವನದ ಕುರಿತು ಗಮನ ಹರಿಸಿದ್ರು. ಝೊಮ್ಯಾಟೊ ಹಾಗೂ ಬ್ಲಿಂಕಿಟ್ ಡೆಲಿವರಿ ಬಾಯ್ ಸಮಸ್ಯೆಗಳ ಬಗ್ಗೆ, ಡೇಟಾ ಹೆಸರಲ್ಲಿ ಟೆಲಿಕಾಂ ಕಂಪನಿಗಳು ಜನರನ್ನ ವಂಚಿಸ್ತಾ ಇರೋ ಬಗ್ಗೆ, ಟೋಲ್ ಪ್ಲಾಜಾದಲ್ಲಿ ಆಗ್ತಾ ಇರೋ ಲೂಟಿ ಬಗ್ಗೆ, ಮಿಡಲ್ ಕ್ಲಾಸ್ ಜನರಿಗೆ ಹೊರೆಯಾಗ್ತಾ ಇರೋ ತೆರಿಗೆ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಎಲ್ಲರ ಗಮನವನ್ನ ಸೆಳೆದಿದ್ರು. ದುರಂತ ಏನಂದ್ರೆ ರಾಘವ್ರ ಈ ರೀತಿಯ ಪ್ರಶ್ನೆಗಳಿಗೆ NDA ಸದಸ್ಯರು ಯಾರು ವಿರೋಧ ಮಾಡಿರ್ಲಿಲ್ಲ. ಬದಲಾಗಿ ಸ್ವಪಕ್ಷೀಯರೇ ಆಕ್ಷನ್ ತೆಗೆದುಕೊಂಡಿದ್ರು. ಈ ರೀತಿ ಮಾಡೋ ಬದಲಿಗೆ ರಾಘವ್ರನ್ನ ಪಕ್ಷದಲ್ಲೇ ಉಳಿಸಿಕೊಂಡಿದ್ರೆ ಆಮ್ ಆದ್ಮಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಅಧಿಕಾರದಲ್ಲಿರೋ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲವನ್ನ ಗಳಿಸಿದೆ. ಒಂದು ಹಂತದಲ್ಲಿ ಸರಿಯಾದ ದಿಕ್ಕಲ್ಲಿ ದೇಶವನ್ನ ಮುನ್ನಡೆಸ್ತಾ ಇದೆ. ಈ ಹೊತ್ತಲ್ಲಿ ಅವರಿಗೆ ಪೈಪೋಟಿ ಕೊಡ್ಬೇಕು ಅಂದ್ರೆ ಮಾಡೋ ಕೆಲಸಕ್ಕೆ ಅಡ್ಡ ಬರೋದ್ರಿಂದ ಅದು ಆಗೋದಿಲ್ಲ. ಬದಲಾಗಿ ಮಾಡದ ಕೆಲಸವನ್ನ ಹುಡುಕಿ ಹೇಳೋದು ಹಾಗೂ ಮಾಡಿರೋ ಕೆಲಸದಲ್ಲಿ ಆಗಿರೋ ತಪ್ಪುಗಳನ್ನ ಸರಿಯಾದ ರೀತಿಯಲ್ಲಿ ಪಾಯಿಂಟ್ ಮಾಡಿ ಅದನ್ನ ಜನರ ಮುಂದಿಟ್ಟು ನಾವಾಗಿದ್ದಿದ್ರೆ ಇನ್ನೂ ಬೆಟರ್ ಆಗಿ ಮಾಡ್ತಾ ಇದ್ವಿ ಅನ್ನೋದನ್ನ ಹೇಳೋ ಕೆಲಸ ಮಾಡ್ಬೋದಿತ್ತು. ಸದ್ಯ ವಿಪಕ್ಷ ನಾಯಕ ಸ್ಥಾನದಲ್ಲಿರೋ ರಾಹುಲ್ ಕಡೆಯಿಂದ ಇದ್ಯಾವುದೂ ಆಗಿಲ್ಲ, ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯವಿಲ್ಲ ಅನ್ನೋ ಹಾಗಾಗಿದೆ.
ರಾಹುಲ್ ಸದನವನ್ನ ಹಾಳು ಮಾಡ್ತಾ ಇದ್ದ ಹೊತ್ತಲ್ಲಿ ರಾಜ್ಯಸಭೆಯಲ್ಲಾದ್ರೂ ಕೆಲ ನಾಯಕರು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರಲ್ವಾ ಅನ್ನೋ ಸಮಾಧಾನ ಜನರಿಗಿತ್ತು. ಅರವಿಂದ್ ಕೇಜ್ರಿವಾಲ್ ದೆಹಲಿ ಮಾತ್ರವಲ್ಲ ಬಿಟ್ರೆ ಇಡೀ ಇಂಡಿಯಾದಲ್ಲೇ ಆಮ್ ಆದ್ಮಿಯನ್ನ ಅಧಿಕಾರಕ್ಕೆ ತಂದು PM ಆಗೋ ಮಟ್ಟದಲ್ಲಿ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ಇಷ್ಟು ಆಸೆ ಇಟ್ಕೊಂಡವರಿಗೆ ಸರಿಯಾದ ರೀತಿಯಲ್ಲಿ ರಾಜಕೀಯ ಮಾಡೋದು ಗೊತ್ತಿಲ್ಲ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರುವವರನ್ನ ಉಳಿಸ್ಕೊಳ್ಳೋದು ಗೊತ್ತಿಲ್ಲ. ಅದ್ ಯಾವಾಗ ಜನರು ಟೋಲ್, ಟೆಲಿಕಾಂ ನಂತ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ದನಿ ಏರಿಸ್ತಾ ಇದ್ದ ರಾಘವ್ ಚಡ್ಡಾರನ್ನ ಹೀರೋ ಅಂತ ಪರಿಗಣಿಸಿದ್ರು, ಆಗ್ಲೇ ಅವರನ್ನ ಗುರುತಿಸಿ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗ್ಬೋದಿತ್ತು. ಇಡೀ ಪಕ್ಷವೇ ಅವರ ವಿಚಾರಗಳಿಗೆ ಬೆನ್ನಾಗಿ ನಿಂತು ಕಳೆದುಕೊಂಡಿರೋ ವರ್ಚಸ್ಸನ್ನ ಮತ್ತೆ ಪಡಿಬೋದಿತ್ತು. ಭ್ರಷ್ಟಾಚಾರ ಕೇಸ್ನಲ್ಲಿ CM ಆಗಿದ್ದಾಗಲೇ ಜೈಲಿಗೆ ಹೋಗಿ ಬಂದಿರೋ ಕೇಜ್ರಿವಾಲ್ ಮೇಲೆ ಜನರು ಸಂಪೂರ್ಣ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ. ಈಗ ಜನರ ಮುಂದೆ ಬಂದು ನಾಟಕ ಮಾಡೋ ಬದಲಿಗೆ ರಾಘವ್ರನ್ನ ಸ್ವಲ್ಪ ಮುಂದೆ ಬಿಟ್ಟು ಜನರ ಅಟೆನ್ಷನ್ ತಮ್ಮ ಪಕ್ಷದ ಕಡೆ ತಿರುಗಿಸಿ ಹಂತ ಹಂತವಾಗಿ ಮುಂದಿನ ದಾಳವನ್ನ ಉರುಳಿಸಬಹುದಿತ್ತು. ಆದ್ರೆ ಪ್ರಾದೇಶಿಕ ಪಕ್ಷಗಳು ಅರ್ಥಾತ್ ಒಬ್ಬ ವ್ಯಕ್ತಿಯ ಅಥವಾ ಕುಟುಂಬದ ಕೈಯಲ್ಲಿರೋ ಪಕ್ಷಗಳಿಂದ ಹೆಚ್ಚಿನ ನಾಯಕರನ್ನ ಬೆಳೆಸೋದನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಭವಿಷ್ಯದ ಕುರಿತು ಯೋಚನೆ ಮಾಡಿ ರಾಘವ್ರನ್ನ ಮುಂದೆ ಬಿಟ್ಟಿದ್ರೆ ಕಾಂಗ್ರೆಸ್ ಅನ್ನ ರೀಪ್ಲೇಸ್ ಮಾಡೋ ಮಟ್ಟದಲ್ಲಿ ಆಮ್ ಆದ್ಮಿಯನ್ನ ಬೆಳೆಸೋ ಚಾನ್ಸಸ್ ಇತ್ತು. ಆದ್ರೆ ಹಾಗೆ ಮಾಡಿದ್ರೆ ರಾಘವ್ ಪಡೆಯುವ ವರ್ಚಸ್ನಿಂದ ಮುಂದೆ ಕೇಜ್ರಿವಾಲ್ ಎಲ್ಲಿ ಕುಗ್ಗಿ ಹೋಗ್ತಾರೋ, ಕಳೆದೇ ಹೋಗ್ತಾರೋ ಅನ್ನೋ ಭಯದಲ್ಲಿ ಕೇಜ್ರಿವಾಲ್ ಆಪ್ತರೆಲ್ಲ ಏಕಕಾಲಕ್ಕೆ ರಾಘವ್ರನ್ನ ವಿರೋಧಿಸೋ ಕೆಲಸ ಮಾಡಿದ್ದಾರೆ ಅನ್ನೋ ಟಾಕ್ ಕೂಡ ಇದೆ. ಅದರಿಂದ ರಾಘವ್ ಹೇಳಿದ ಹಾಗೆ ಅಂತಿಮವಾಗಿ ಇದು ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅನ್ನೋ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿಗೆ ಬರೋ ನಿರ್ಧಾರ ಕೈಗೊಂಡಿದ್ದಾರೆ. ಇದು ಖಂಡಿತವಾಗ್ಲೂ ಬಿಜೆಪಿಗೆ ಪಾಸಿಟಿವ್ ಎನಿಸ್ಕೊಳ್ತಾ ಇದೆ. ಯಾಕಂದ್ರೆ ತಮ್ಮ ಪಕ್ಷದ ಹುಳುಕುಗಳನ್ನ ಹೊರಗೆ ನಿಂತು ಯಾರು ಹೇಳೋ ಬದಲಿಗೆ ಆತ ಪಕ್ಷದ ಒಳಗೆ ಇದ್ದು ಪಾಯಿಂಟ್ ಔಟ್ ಮಾಡಿದ್ರೆ ಅದನ್ನ ಸರಿಪಡಿಸಿಕೊಂಡಂತೆಯೂ ಆಗುತ್ತೆ, ವಿರೋಧಿಸೋದಕ್ಕೆ ವಿಚಾರಗಳು ಇಲ್ಲದಂತಾಗುತ್ತೆ. ಅಲ್ಲದೆ ರಾಘವ್ ಜೊತೆಗೆ ಸ್ವಾತಿ ಮಲಿವಾಲ್ ಕೂಡ ಬರ್ತಾ ಇದ್ದಾರೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಸೋಲಿಸೋದಕ್ಕೆ ಸ್ವಾತಿ ಮಲಿವಾಲ್ ಫ್ಯಾಕ್ಟರ್ ಕೂಡ ಒಂದು ಅನ್ನೋದು ಜನರಿಗೆ ಗೊತ್ತಿರೋ ವಿಚಾರವೇ. ವುಮೆನ್ ರಿಸರ್ವೇಶನ್ ಬಿಲ್ ಸಂಬಂಧ ವಿಪಕ್ಷಗಳಿಂದ ಅಡ್ಡಗಾಲು ಹಾಕ್ತಾ ಇರೋ ಸಂದರ್ಭದಲ್ಲಿ ಸ್ವಾತಿ ಅಂತ ನಾಯಕಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರೋದು ಪ್ಲಸ್ ಪಾಯಿಂಟ್ ಎನಿಸ್ಕೊಳ್ತಾ ಇದೆ. ಸದ್ಯ ಇರೋ ಮಾಹಿತಿಗಳ ಪ್ರಕಾರ 2029ರಲ್ಲಿ ರಾಘವ್ರನ್ನ ಲೋಕಸಭಾ ಅಖಾಡಕ್ಕೆ ಇಳಿಸಬಹುದು ಅನ್ನೋ ಟಾಕ್ ಕೂಡ ಇದೆ. ಯಾಕಂದ್ರೆ ದೆಹಲಿ ಜನರು ಯಾವ ರೀತಿಯ ವ್ಯಕ್ತಿಗೆ ಮಣೆ ಹಾಕ್ತಾರೋ ಆ ಎಲ್ಲಾ ವರ್ಚಸ್ಸು ರಾಘವ್ಗೆ ಇದೆ. ಹಾಗೆ ದೆಹಲಿ ಲೋಕಸಭೆಯಲ್ಲಿ ಬಿಜೆಪಿ ಕಳೆದ 2 ಅವಧಿಗಳಿಂದಲೂ ಹವಾ ಮೇಂಟೈನ್ ಮಾಡ್ಕೊಂಡೇ ಬರ್ತಾ ಇದೆ. ರಾಘವ್ ಅಖಾಡಕ್ಕೆ ಇಳಿದ್ರೆ ಇನ್ನಷ್ಟು ಬೂಸ್ಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇರೋ ಹೊತ್ತಲ್ಲಿ ಕೇಜ್ರಿವಾಲ್ ಎಲೆಕ್ಷನ್ ನಡೀತಾ ಇರೋ ಪಶ್ಚಿಮ ಬಂಗಾಳದ ಕಡೆಗೆ ಚಿತ್ತ ನೆಟ್ಟಿದ್ದಾರೆ. ಮೊದಲ ಹಂತದ ಚುನಾವಣೆ ಮುಗಿದ ಬೆನ್ನಲ್ಲೇ ಬಿಜೆಪಿ ಸೋಲಿಸಿ ದೀದಿಯನ್ನ ಗೆಲ್ಲಿಸೋದಕ್ಕೆ ನಾನು ಕೋಲ್ಕತ್ತಾಗೆ ಹೋಗ್ತಾ ಇದ್ದೀನಿ ಅನ್ನೋ ಅಪ್ಡೇಟ್ ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ಅಲ್ಲಿ ದೀದಿಗೆ ಏನು ಕಿಸಿಯೋದಕ್ಕೆ ಆಗ್ತಾ ಇಲ್ಲ. ಇನ್ನು ಕೇಜ್ರಿವಾಲ್ ಬಂದು ಏನ್ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಜನರಿಂದ ಬರ್ತಾ ಇತ್ತು. ಈ ಗ್ಯಾಪ್ ನಲ್ಲಿ ರಾಘವ್ ಆಪ್ಗೆ ಆಪಿಟ್ಟಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.